ನಮಸ್ಕಾರ ಎಲ್ರಿಗೂ ಥ್ಯಾಂಕ್ ಯು ಹೇಳಬೇಕು ಅಂತ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಏನಕ್ಕೆ ಅಂತಂದರೆ ಸ್ವಗ್ರಾಮ್ ಫೌಂಡೇಶನ್ ಒಂದು ಉತ್ತಮವಾಗಿರುವಂಥ ಉದ್ದೇಶವನ್ನು ಇಟ್ಕೊಂಡು ಹೇಗೆ ಮೊಬೈಲ್ ಅಪ್ಲಿಕೇಶನನ್ನು ಸ್ಟಾರ್ಟ್ ಮಾಡಿತ್ತು, ಅದೇ ರೀತಿ ಪ್ರತಿಯೊಬ್ಬರು ಕೂಡ ಇದಕ್ಕೆ ಸಾಕಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗೆಯೇ ಸಾಕಷ್ಟು ಜನ ತಮ್ಮ ತಮ್ಮ ಊರಿನ ಕಥೆಯನ್ನು ಬಹಳ ಅದ್ಭುತವಾಗಿ ಸ್ವಗ್ರಾಮ್ ಮೊಬೈಲ್ ಅಪ್ಲಿಕೇಶನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಅಪ್ಲೋಡ್ ಮಾಡೋದ್ರಿಂದ ನಿಮ್ಮ ಊರಿನ ಕಥೆಯನ್ನು ಸಾಕಷ್ಟು ಜನ ಓದ್ತಾರೆ. ಅದೇ ರೀತಿ ನೀವು ಯಾವಾಗ ಬೇಕಾದರೂ ನಿಮ್ಮ ಊರಿನ ಕಥೆಯನ್ನು ಬೇರೆಯವರಿಗೂ ತಿಳಿಸ್ಬೋದು, ನೀವು ಕೂಡ ಓದ್ಬೋದು. ಆದರೆ ಈ ಒಂದು ಸ್ವಗ್ರಾಮ್ ಅಪ್ಲಿಕೇಶನಲ್ಲಿ ನೀವು ಮಾಡುವಂತಹ ಪೋಸ್ಟ್ ಯಾವ ರೀತಿ ಇರಬೇಕು, ಅದರಲ್ಲಿ ಮುಖ್ಯವಾಗಿ ನೀವು ಏನನ್ನು ಅಳವಡಿಸ್ಕೊಂಡು ಬರೆದ್ರೆ ತುಂಬ ಚೆನ್ನಾಗಿರುತ್ತೆ, ಬೇಗ ಜನರಿಗೆ ರೀಚ್ ಆಗುತ್ತೆ ಅನ್ನೋದಕ್ಕೆ ಒಂದಷ್ಟು ಕ್ರೈಟೇರಿಯಾಗಳಿದೆ. ಅವುಗಳನ್ನು ನಾನು ನಿಮಗೆ ಹೇಳ್ತೀನಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಮುಂದೆ ಯಾರೇ ಸ್ವಗ್ರಾಮ್ ಅಪ್ಲಿಕೇಶನಲ್ಲಿ ಬರೆಯೋದಿದ್ರು ಇದೊಂದಿಷ್ಟು ಪಾಯಿಂಟ್ಗಳನ್ನು ನೀವು ಇನ್ಕ್ಲೂಡ್ ಮಾಡ್ಕೊಳ್ತಾ ಹೋದರೆ ನಿಮ್ಮ ಪೋಸ್ಟ್ ಏನಿರುತ್ತೆ ಸೂಪರ್ಬ್ ಆಗಿರುತ್ತೆ. ಸೊ ಯಾವುದೆಲ್ಲ ಪಾಯಿಂಟನ್ನು ಇನ್ಕ್ಲೂಡ್ ಮಾಡಬೇಕು? ಮೊಟ್ಟ ಮೊದಲನೇದಾಗಿ ನಿಮ್ಮ ಒಂದು ಪೋಸ್ಟ್ ತುಂಬ ಚೆನ್ನಾಗಿ ಕಾಣಬೇಕು ಅಂತಂದರೆ ಅದರಲ್ಲಿ ಇರುವಂತಹ ಶೀರ್ಷಿಕೆ ಅಥವಾ ಹೆಡ್ಲೈನ್ ಅಂತ ಏನು ಕರಿತೀವಿ ಅದು ತುಂಬ ಅಟ್ರಾಕ್ಟಿವ್ ಆಗಿರಬೇಕು. ಸುಮ್ಮನೆ ಯಾವುದೋ ಒಂದು ದೇವಸ್ಥಾನದ ಹೆಸರು ಅಥವಾ ನಿಮ್ಮ ಊರಿನ ಯಾವುದೋ ಹಬ್ಬದ ಬಗ್ಗೆನೋ ಹೇಳಿದ್ರೆ ಖಂಡಿತವಾಗಿಯೂ ಜನರಿಗೆ ಇಂಟ್ರೆಸ್ಟ್ ಬರೋದಿಲ್ಲ. ಇನ್ನಷ್ಟು ಜನ ನಿಮ್ಮ ಒಂದು ಪೋಸ್ಟನ್ನು ಓದಬೇಕು ಅಂತಂದರೆ ಮೊದಲನೇದಾಗಿ ನಿಮ್ಮ ಶೀರ್ಷಿಕೆ ತುಂಬ ಚೆನ್ನಾಗಿರಬೇಕು. ಇನ್ನು ಎರಡನೇದಾಗಿ ನೀವು ಏನು ಡಿಸ್ಕ್ರಿಪ್ಷನ್ ಬರೀತೀರಾ, ಪ್ಯಾರಾ ಬೈ ಪ್ಯಾರಾ ಬರಿತಾ ಹೋಗಬೇಕು. 2 ಪ್ಯಾರಾ ಬರಿತಿರೋ, 3 ಬರಿತಿರೋ, 4 ಬರಿತಿರೋ ಅದು ನಿಮಗೆ ಬಿಟ್ಟಿದ್ದು. ಬಟ್ ಪ್ಯಾರಾ ಬೈ ಪ್ಯಾರಾ ಬರೆದ್ರೆ ಅದನ್ನು ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇನ್ನು ಪ್ಯಾರಾ ಬರಿಬೇಕಾದ್ರೆ ಫಸ್ಟಿಗೆ ಒಂದು ಲೀಡ್ ಅಂತ ನಾವು ಏನು ಕರಿತೀವಿ ಅದು ತುಂಬಾನೇ ಅಟ್ರಾಕ್ಟಿವ್ ಆಗಿರಬೇಕು. ಅಂತಂದ್ರೆ ಜನರ ಇಂಟ್ರೆಸ್ಟ್ ಅನ್ನ ಒಂದು ಗ್ರ್ಯಾಬ್ ಮಾಡೋ ರೀತಿ ನಿಮ್ಮ ಲೀಡ್ ಇದ್ರೆ ಖಂಡಿತವಾಗಿಯೂ ಜನ ಹೆಚ್ಚಾಗಿ ಅದನ್ನ ಓದೋದಕ್ಕೆ ಇಷ್ಟಪಡ್ತಾರೆ. ಸಾಮಾನ್ಯವಾಗಿ ನೀವು ನ್ಯೂಸ್ ಪೇಪರಲ್ಲೋ ಅಥವಾ ಬೇರೆ ಮೀಡಿಯಾಗಳಲ್ಲಿ ಹೇಳಬೇಕಾದ್ರೆ ನೀವು ಕೇಳಿರ್ತೀರ ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ವರ್ಡ್ಗಳನ್ನ ಬಳಸ್ತಾರೆ ಅಂತ. ಸೊ ನೀವು ಅದನ್ನ ಅಳವಡಿಸ್ಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಪೋಸ್ಟ್ ಚೆನ್ನಾಗಿರುತ್ತೆ. ಹಾಗೆಯೇ ಇನ್ನು ಮೂರನೆಯದಾಗಿ ನೀವು ಹಾಕುವಂತಹ ಫೋಟೋ ಮತ್ತೆ ವಿಡಿಯೋಗಳು ಕೂಡ ಬಹಳ ಆಕರ್ಷಣೀಯವಾಗಿರಬೇಕು, ಚೆನ್ನಾಗಿರಬೇಕು. ಆ ರೀತಿ ಮಾಡ್ತಾ ಹೋದ್ರೇನು ಜನರಿಗೆ ಇಂಟ್ರೆಸ್ಟ್ ಆಗುತ್ತೆ. ಇನ್ನು 4ನೇ ವಿಚಾರ ಏನಂತಂದ್ರೆ ಸಾಕಷ್ಟು ಜನ ಇಂಗ್ಲಿಷಲ್ಲಿ ಬರೆಯೋರು ಇರ್ಬೋದು ಅಥವಾ ಕನ್ನಡದಲ್ಲಿ ಬರೆಯೋರು ಇರ್ಬೋದು. ಹೆಚ್ಚಾಗಿ ಇಂಗ್ಲಿಷಲ್ಲಿ ಬರೆಯೋರು ಅಂತ ಹೇಳ್ಬೋದು. ಅದರಲ್ಲೂ ಕಾಲೇಜ್ ಮಕ್ಕಳು ಏನು ಇವಾಗ ಬರೀತಾ ಇದ್ದೀರಾ, ChatGPT ಇಂದನೋ ಗೂಗಲ್ ಇಂದನೋ ಎಲ್ಲ ಇನ್ಫಾರ್ಮೇಶನ್ ಅನ್ನ ಎತ್ ಹಾಕ್ಬಿಡ್ತೀರಾ, ಅದನ್ನೇ ಆಸ್ ಇಟ್ ಈಸ್ ಪೋಸ್ಟ್ ಮಾಡ್ತೀರಾ. ದಯವಿಟ್ಟು ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ, ಯಾರು ಅದನ್ನ ಓದೋದಿಲ್ಲ. ಮತ್ತೆ ಇನ್ನೊಂದು ವಿಚಾರ ಅಂತಂದ್ರೆ ಗೂಗಲಲ್ಲಿ ಇನ್ಫಾರ್ಮೇಶನ್ ಸಿಗತ್ತೆ ಅಂತಂದ್ರೆ ಮತ್ತೆ ಸ್ವಗ್ರಾಮಲ್ಲಿ ಅದನ್ನ ಹಾಕುವಂತಹ ಅಗತ್ಯವೇ ಇಲ್ಲ. ಎಲ್ಲಿ ಗೂಗಲಲ್ಲೂ ಅಥವಾ ಎಲ್ಲಿಯೂ ಇನ್ಫಾರ್ಮೇಶನ್ ಅನ್ನ ಹುಡುಕಿದ್ರೆ ಸಿಗೋದಿಲ್ವೋ ಆಗ ಅಂತಹ ವಿಚಾರಗಳನ್ನ ನೀವು ಸ್ವಗ್ರಾಮಲ್ಲಿ ಹಾಕ್ತಾ ಹೋದ್ರೆ ಜನರಿಗೆ ರೀಚ್ ಆಗೋದಕ್ಕೆ, ಜನರಿಗೆ ಆ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಸಹಾಯವಾಗ್ತಾ ಹೋಗುತ್ತೆ. ಹಾಗಾಗಿ ದಯವಿಟ್ಟು ಗೂಗಲ್ ಇಂದ ಯಾವುದೇ ಇನ್ಫಾರ್ಮೇಶನ್ ಅನ್ನ ಎತ್ ಹಾಕಬೇಡಿ, ತುಂಬಾನೇ ಕೆಟ್ಟದಾಗಿರುತ್ತೆ, ಯಾರು ಅದನ್ನ ಓದೋದಿಲ್ಲ, ಚೆನ್ನಾಗೂ ಇರೋದಿಲ್ಲ. ಹಾಗೇನೆ ಗೂಗಲ್ನ ಫೋಟೋ ಅಥವಾ ವಿಡಿಯೋವನ್ನು ಕೂಡ ನಾವು ಪ್ರಿಫರ್ ಮಾಡೋದಿಲ್ಲ. ದಯವಿಟ್ಟು ಅದನ್ನು ಕೂಡ ನೀವು ಇನ್ಕ್ಲೂಡ್ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಬೇರೆ ಯಾರಾದರೂ ಅವರ ಮೊಬೈಲಲ್ಲಿ ತೆಗೆದಿರಬಹುದು, ಕ್ಯಾಮರಾದಲ್ಲಿ ತೆಗೆದಿರಬಹುದು, ಅಂತಹ ಫೋಟೋಗಳನ್ನ ಅಥವಾ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡಿ. ಇನ್ನು 5ನೇಯ ಹಾಗೂ ಮುಖ್ಯವಾಗಿರುವಂತಹ ವಿಚಾರ ಕೂಡ ಹೌದು, ನೀವು ಏನು ಬರ್ದಿರ್ತೀರಲ್ವಾ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ. ನೀವು ಅಲ್ಲಿ ಒಂದು ಶೇರ್ ಬಟನ್ ಇರುತ್ತೆ, ಶೇರ್ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ. ಈ ರೀತಿ ಮಾಡೋದ್ರಿಂದ ಇನ್ನಷ್ಟು ಜನ ನಿಮ್ಮ ಪೋಸ್ಟನ್ನು ಓದೋದಕ್ಕೆ ಸಹಾಯವಾಗುತ್ತೆ. ನಿಮ್ಮ ಪೋಸ್ಟನ್ನು ಲೈಕ್ ಮಾಡ್ತಾರೆ ಅಥವಾ ಕಮೆಂಟ್ ಮಾಡ್ಬೋದು. ನೀವು ಕೂಡ ಮುನ್ನೆಲೆಗೆ ಬರ್ತೀರಿ, ಹಾಗೇನೆ ನಿಮ್ಮ ಊರಿನ ಬಗ್ಗೆ ಬರ್ದಿರುವಂತಹ ವಿಚಾರಗಳು ಕೂಡ ಮುನ್ನೆಲೆಗೆ ಬರುತ್ತೆ. ಇನ್ನು 6ನೇಯ ಪಾಯಿಂಟ್ ನೀವು ಮುಖ್ಯವಾಗಿ ನೋಟ್ ಮಾಡ್ಕೋಬೇಕಾಗಿರುವಂಥದ್ದು, ಸಾಕಷ್ಟು ಜನ ನಾನು ನೋಡ್ತಾ ಇದ್ದಂಗೆ ನಮ್ಮ ಅಪ್ಲಿಕೇಶನ್ ಅಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಅಬ್ದುಲ್ ಕಲಾಂ ಬಗ್ಗೆನೋ, ಅಂಬೇಡ್ಕರ್ ಬಗ್ಗೆನೋ, ಕುವೆಂಪು ಬಗ್ಗೆನೋ ಬರ್ದು ಹಾಕುವಂಥದ್ದು. ದಯವಿಟ್ಟು ಇದನ್ನ ಮಾಡಬೇಡಿ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಅವ್ರ ಬಗ್ಗೆ ಬರಿಬಾರ್ದು ಅಂತಲ್ಲ, ಬಟ್ ಇವರುಗಳ ಬಗ್ಗೆ ಗೂಗಲ್ ಅಲ್ಲಿ ನೀವು ಹುಡುಕಿದ್ರೆ ಸಾಕಷ್ಟು ಇನ್ಫಾರ್ಮೇಶನ್ ಚೆನ್ನಾಗಿ ಸಿಕ್ಬಿಡುತ್ತೆ. 1,00,000 ಆರ್ಟಿಕಲ್ ಅನ್ನ ನೀವು ನೋಡ್ಬೋದು. ಹಾಗಾಗಿ ಇವರ ಬಗ್ಗೆ ಬರೆಯೋದು ಅಷ್ಟು ಸೂಕ್ತ ಅಲ್ಲ. ಅದರ ಬದಲು ನಿಮ್ಮ ಊರಲ್ಲಿ ಯಾರಾದ್ರೂ ಒಬ್ಬ ಪ್ರಮುಖವಾಗಿರುವಂತಹ ವ್ಯಕ್ತಿ ಇರ್ತಾರೆ, ಯಾವ್ದಾದ್ರು ಶಾಲೆಗೆ ಜಮೀನ್ ದಾನ ಮಾಡಿರುವಂತದ್ದು ಇರ್ಬೋದು, ಅಥವಾ ಕೆಲವು ಬಡು ಮಕ್ಕಳನ್ನ ತಮ್ಮ ಮನೆಯಲ್ಲಿ ಇಟ್ಕೊಂಡು ಕಲಿಸಿರುವಂತಹ ಪ್ರಾಮಿನೆಂಟ್ ಪರ್ಸನಾಲಿಟಿಗಳಿರ್ಬೋದು, ಅಥವಾ ಯಾವ್ದಾದ್ರು ಕೃಷಿಯನ್ನ ಮಾಡ್ತಾ ಇರುವಂತದ್ದು ಇರ್ಬೋದು. ಅಂತಹ ವ್ಯಕ್ತಿಗಳನ್ನ ನೀವು ಫೋಕಸ್ ಮಾಡಿ ನಿಮ್ಮ ಊರಿನ ಬಗ್ಗೆ ಆದಷ್ಟು ಚೆನ್ನಾಗಿ ಬರೆದ್ರೆ ಖಂಡಿತವಾಗಿಯೂ ನಿಮ್ಮ ಊರು ಮುನ್ನೆಲೆಗೆ ಬರುತ್ತೆ, ಜನರಿಗೂ ಕೂಡ ನಿಮ್ಮ ಊರಿನ ಕತೆ ರೀಚ್ ಆಗೋದಕ್ಕೆ ಸಾಧ್ಯವಾಗುತ್ತೆ. ನಾವು ಯಾವಾಗಲೂ ಹೇಳ್ತೀವಿ, ನಾನು ಸಾಕಷ್ಟು ವಿಡಿಯೋಗಳನ್ನು ಈಗಾಗಲೇ ಮಾಡಿದ್ದೀನಿ, ಅದೇ ರೀತಿ ಕೆಲವರಿಗೆ ಪರ್ಸನಲ್ ಆಗಿಯೂ ಕೂಡ ಮೆಸೇಜ್ ಮಾಡಿದ್ದು ಕೂಡ ಇದೆ. ಏನಂತಂದ್ರೆ ಇದರಲ್ಲಿ ನಿಮ್ಮ ಊರಿನ ಕತೆ
ಕಥೆಯನ್ನ ಬರಿಬೇಕು ಅಂತಂದ್ರೆ ಎಕ್ಸಾಕ್ಟ್ ಆಗಿ ನಿಮ್ಮ ಊರಲ್ಲಿ ಏನಿದೆ, ಜನರು ಹೇಗೆ ಬದುಕ್ತಾರೆ, ಕಲೆ ಸಾಹಿತ್ಯ ಹೇಗಿದೆ, ಯಾವ ರೀತಿಯಾದಂತಹ ದೇವಸ್ಥಾನಗಳಿದೆ, ಕರೆಕಟ್ಟೆ ಹೇಗಿದೆ, ಅಥವಾ ಈ ನೀರಾವರಿ ಪದ್ಧತಿ ಹೇಗಿತ್ತು, ಇಂತಹ ವಿಚಾರಗಳನ್ನ, ಸಂಪ್ರದಾಯಗಳನ್ನ, ಆಚಾರ ವಿಚಾರಗಳನ್ನ ಆದಷ್ಟು ನಿಮ್ಮ ಆರ್ಟಿಕಲ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಅದನ್ನ ಬಿಟ್ಟು ಕಾಪು ಬೀಚ್ ಬಗ್ಗೆನೋ ಮಲ್ಪೆ ಬೀಚ್ ಬಗ್ಗೆನೋ ಜಾಸ್ತಿಯಾಗಿ ಬರಿತಾ ಇದ್ದೀರಾ, ದಯವಿಟ್ಟು ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ಇದೆಲ್ಲ ಒಂದು ಪ್ರೇಕ್ಷಣೀಯ ತಾಣ ಹೌದು, ಆದ್ರೆ ಇದರ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿರುವಂತದ್ದು, ಹಾಗಾಗಿ ನೀವು ಅದನ್ನ ಮತ್ತೆ ಸ್ವಗ್ರಾಮಲ್ಲಿ ತೋರಿಸುವಂತಹ ಅಗತ್ಯ ಇಲ್ಲ. ಸೊ ಇದಿಷ್ಟು ಕ್ಯಾಟಗರಿಗಳನ್ನ ನೀವು ನೋಟ್ ಮಾಡಿಕೊಂಡು ಅದನ್ನ ನಿಮ್ಮ ಒಂದು ಆರ್ಟಿಕಲ್ ಅಲ್ಲಿ, ನಿಮ್ಮ ಬರವಣಿಗೆಯಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಜನರಿಗೆ ಬಹಳ ಬೇಗ ರೀಚ್ ಆಗುತ್ತೆ. ಅದೇ ರೀತಿ ನಿಮ್ಮ ಸ್ಕಿಲ್ ಕೂಡ ಡೆವಲಪ್ ಆಗುತ್ತೆ. ಇನ್ನು ವೈಯಕ್ತಿಕವಾಗಿ ಯಾವುದೇ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಒಂದು ಫೋನ್ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ, ನಾವು ನಿಮಗೆ ಇನ್ನೊಂದಿಷ್ಟು ಗೈಡ್ಲೈನ್ಸ್ ಅನ್ನ ಕೊಡ್ತೀವಿ. ಸೊ ಇನ್ನಷ್ಟು ನಿಮ್ಮ ಊರಿನ ಕಥೆಯನ್ನ ಸ್ವಗ್ರಾಮ್ ಆ್ಯಪ್ ಅಲ್ಲಿ ಬರೀರಿ, ಜಗತ್ತೇ ನಿಮ್ಮ ಕಥೆಯನ್ನ ಓದೋದಕ್ಕೆ ರೆಡಿ ಆಗಿದೆ.